ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣ 11 ಜನ ಸಾವನ್ನಪ್ಪಿದ್ರು. ಮೂರು ಕಡೆಗಳಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಮತ್ತೊಂದು ಕಾನೂನು ಹೋರಾಟ. ಇವತ್ತು ಅಥವಾ ನಾಳೆ ಸರ್ಕಾರಕ್ಕೆ ಮ್ಯಾಜಿಸ್ಟ್ರೇಟ್ ವರದಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ವರದಿಯನ್ನು ಆಧರಿಸಿ ಇಲಾಖಾ ತನಿಖೆಗೆ ಆದೇಶಿಸಲಿದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ತವ್ಯ ಲೋಪ ಅಂತೇಳಿ ಆಧರಿಸಿ ತನಿಖೆಗೆ ಆದೇಶ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇಲಾಖಾ ತನಿಖೆ. 5 ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶಿಸಲಿರೋ ಸರ್ಕಾರ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಮುಕ್ತಾಯವಾಗಿದೆ, ಕಂಪ್ಲೀಟ್ ಆಗಿದೆ, ಶರ ಬರೆದಾಗಿದೆ. ಸದ್ಯದರಲ್ಲಿಯೇ ಅಂದರೆ ಇವತ್ತು ಅಥವಾ ನಾಳೆ ಸರ್ಕಾರಕ್ಕೆ ಆ ವರದಿಯನ್ನು ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಬ್ಮಿಟ್ ಮಾಡ್ತಾರೆ. ಆ ವರದಿಯನ್ನು ಆಧರಿಸಿ ಅಧಿಕಾರಿಗಳಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಮ್ಯಾಜಿಸ್ಟ್ರೇಟ್ ತನಿಖೆ ಕಂಪ್ಲೀಟ್ ಆಗಿರುವಂತಹದ್ದು ಇವತ್ತು ಅಥವಾ ನಾಳೆ ಸಬ್ಮಿಟ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವರದಿ ಅಧಿಕಾರಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಬಹುದು ಮತ್ತು ಯಾವ ರೀತಿಯ ಹೊಸ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ ಹೇಳಿ? ಖಂಡಿತವಾಗಿಯೂ ಪ್ರೇಮ, ಯಾಕಂದ್ರೆ ಪ್ರಮುಖವಾಗಿ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಏನಿತ್ತು ಅದರಲ್ಲಿ ಕಾನೂನು ಹೋರಾಟವನ್ನ ಸರ್ಕಾರ ಅಧಿಕಾರಿಗಳ ವಿರುದ್ಧ ಕಂಟಿನ್ಯೂಸ್ ಆಗಿ ಮುಂದುವರಿಸ್ತಾ ಇರೋಂಥದ್ದು. ಅಂದ್ರೆ ಪ್ರಮುಖವಾಗಿ ಮ್ಯಾಜಿಸ್ಟ್ರೇಟ್ ತನಿಖೆಯ ಏನಿತ್ತು, ಮ್ಯಾಜಿಸ್ಟ್ರೇಟ್ ತನಿಖೆಯ ವರದಿ ಇವತ್ತು ಅಥವಾ ನಾಳೆ ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಿದೆ. ಆ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನ ವರದಿಯನ್ನ ಆಧರಿಸಿ ಇಲಾಖಾ ತನಿಖೆಗೆ ಆದೇಶವನ್ನ ಮಾಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇರೋಂಥದ್ದು. ಇಲಾಖಾ ತನಿಖೆಯನ್ನ ಆದೇಶವನ್ನ ಮಾಡಿದ್ರೆ ಅದು ನಿವೃತ್ತ ನ್ಯಾಯಾಧೀಶರ ಮೂಲಕ ಒಂದು ಇಲಾಖಾ ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಎಡಿಜಿಪಿ ಕೇಡರ್ನ ಅಧಿಕಾರಿ ಇರುವಂತದ್ದು, ಅಂದ್ರೆ ಈ ಅಮಾನತ್ತು ಪಟ್ಟಿಯಲ್ಲಿ ಎಡಿಜಿಪಿ ಕೇಡರ್ನ ಅಧಿಕಾರಿ ಇರೋ ಹಿನ್ನೆಲೆಯಲ್ಲಿ ಡಿಜಿ ರ್ಯಾಂಕ್ ನ ಅಧಿಕಾರಿಯಲ್ಲಿ ತನಿಖೆಯನ್ನ ಮಾಡಿಸಬೇಕಾಗತ್ತೆ. ಅದರ ಬದಲಾಗಿ ನಿವೃತ್ತ ನ್ಯಾಯಾಧೀಶರ ಮೂಲಕವೇ ಒಂದು ತನಿಖೆಯನ್ನ ಮಾಡಿಸ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ರೆ, ಇದರ ಜೊತೆಗೆ ಇವ್ರಿಗೆ ಯಾವ ರೀತಿಯಲ್ಲಿ ಅಧಿಕಾರಿಗಳಿಗೆ ಸಂಕಷ್ಟ ಆಗುತ್ತೆ ಅಂದ್ರೆ ಅವ್ರಿಗೆ ಮುಂಬಡ್ತಿಗಳೇನಿತ್ತು ಆ ಮುಂಬಡ್ತಿಗಳನ್ನ ಸಂಪೂರ್ಣವಾಗಿ ತಡೆ ಹಿಡಿಬಹುದು. ಯಾಕಂದ್ರೆ ಈ ರೀತಿ ಇಲಾಖಾ ತನಿಖೆ ಬಾಕಿ ಇದೆ, ಇಲಾಖಾ ತನಿಖೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಮುಂಬಡ್ತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರ ಮುಂಬಡ್ತಿನ ತಡೀತಾರೆ. ಅದರಲ್ಲಿ ಪ್ರಮುಖವಾಗಿ ಅತಿ ಶೀಘ್ರದಲ್ಲಿ ಆ ಸಮಸ್ಯೆಗೆ ತಿಳ್ಕೊಂತವ್ರು ದಯಾನಂದ್ ಅವರು. ಯಾಕಂದ್ರೆ ನಗರ ಪೊಲೀಸ್ ಆಯುಕ್ತರಾಗಿದ್ದವರು, ಎಡಿಜಿಪಿ ಆಗಿದ್ದಂಥವ್ರು ಇದೇ ತಿಂಗಳ ಕೊನೆಗೆ ಜುಲೈ ಅಂತ್ಯದಲ್ಲಿ ಅವ್ರಿಗೆ ಡಿಜಿ ಆಗಿ ಪ್ರಮೋಷನ್ ಆಗ್ತಾ ಇದ್ದು, ಇಲಾಖಾ ತನಿಖೆ ಆದೇಶ ಆದ್ರೆ ಅವರ ಪ್ರಮೋಷನ್ ಏನಿತ್ತು ಆ ಪ್ರಮೋಷನ್ ಕಂಪ್ಲೀಟ್ಲಿ ಹೋಲ್ಡ್ ಆಗುತ್ತೆ. ಅಂದ್ರೆ ಇನ್ನು ಒಂದು ವರ್ಷದ 3 ತಿಂಗಳ ಕಾಲ ಸರ್ವಿಸ್ ಮಾತ್ರ ಇದೆ. ಆ ಹಿನ್ನೆಲೆಯಲ್ಲಿ ದಯಾನಂದ್ ಇರ್ಬೋದು, ಜೊತೆಗೆ ಅವರ ಜೊತೆಯಲ್ಲಿ ಇದ್ದಂತ 4 ಅಧಿಕಾರಿಗಳೇನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮುಂಬಡ್ತಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಒಟ್ಟಿನಲ್ಲಿ ಕರ್ತವ್ಯ ಲೋಪವನ್ನ ಆರೋಪವನ್ನ ಅಧಿಕಾರಿಗಳ ಮೇಲೆ ಹೊಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ತನಿಖೆಯನ್ನ ಮುಂದುವರಿಸ್ತಾ ಇರೋಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.